ವಿರುದ್ಧ ದಾಖಲಾಗಿರುವಂತಹ ಈ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಈಗ ಮಲ್ಲಿಕಾರ್ಜುನ ಮುತ್ಯ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಂದು ಕಡೆಯಲ್ಲಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಮಠದಲ್ಲಿ ಭಕ್ತರು ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನ ಕೈ ಬಿಡಬೇಕು ಅಥವಾ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಡಿ ಮಾಲ್ರೋಜದ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಈ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿರ್ತಕ್ಕಂಥ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಈ ಒಂದು ಮಠದಲ್ಲಿ ನಿನ್ನೆಯಿಂದಲೂ ಕೂಡ ಇಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ನಿನ್ನೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಟಿಸ್ ಕೊಟ್ಟು ಏನೋ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಗೆ ಅವರಿಗೆ ತನಿಖೆಗೆ ಸಹಕಾರವನ್ನು ನೀಡ್ತೀನಿ ಅನ್ನುವಂಥದ್ದನ್ನು ಕೂಡ ನಿನ್ನೆಯೇ ಆ ವಿಡಿಯೋ ಒಂದು ರಿಲೀಸ್ ಮಾಡೋ ಮೂಲಕ ಅವರಿಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನು ಬೆಳಿಗ್ಗೆ ಏನು ಮಠದಲ್ಲಿ ಏನು ಅಪಾರ ಪ್ರಮಾಣದಲ್ಲಿ ಭಕ್ತರು ಕೂಡ ಸೇರಿದ್ರು. ಭಕ್ತರು ಸೇರಿ ಒಂದು ಇಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪದ ಏನು ಸುಳ್ಳು ಆರೋಪ ಇದೆ, ಈ ಒಂದು ಆರೋಪ ಮೇಲೆ ಏನು ಆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಜೊತೆಗೆ ಈ ಒಂದು ಪ್ರಕರಣವನ್ನ ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಬಳಿಕ ಮತ್ತೊಂದು ಕಡೆಗೆ ಏನು ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಹೈಕೋರ್ಟ್ ನ ಮೊರೆ ಕೂಡ ಹೋಗಿದ್ರು. ಮತ್ತೊಂದು ಕಡೆಗೆ ಇವತ್ತೇನು ಬಾಲಕಿ ಪೊಲೀಸರು ಕೂಡ ಏನು ಇವತ್ತು ಈ ಗೋಗಿ ಪೊಲೀಸರು ಕೂಡ ಇವತ್ತು ಈ ಒಂದು ಪ್ರಕರಣವನ್ನ ಆ ತನಿಖಾಧಿಕಾರಿಗೆ ಕೂಡ ಇವತ್ತು ಕೇಸ್ ಫೈಲ್ ಅನ್ನು ಹಸ್ತಾಂತರವನ್ನು ಮಾಡಿದ್ರು. ಹಸ್ತಾಂತರ ಆದ ಬಳಿಕ ಏನು ತಕ್ಷಣ ಆ ಪೊಲೀಸರು ಕೂಡ ಏನು ಈ ಒಂದು ಸಂತ್ರಸ್ತ ಬಾಲಕಿ ಮತ್ತು ಬಾಲಕಿ ಕುಟುಂಬಸ್ಥರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಪೊಲೀಸರ ಎದುರು ಕೂಡ ಇವತ್ತು ಬಾಲಕಿ ಮತ್ತು ಬಾಲಕಿಯ ಪೋಷಕರು ಕೂಡ ವಿಚಾರಣೆಗೆ ಕೂಡ ಹಾಜರಾಗಿದ್ರು. ಆದ್ರೆ ವಿಚಾರಣೆ ವೇಳೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಆ ಪೊಲೀಸರು ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ಪೊಲೀಸರು ಏನು ಈ ಒಂದು ಮಾಹಿತಿ ವೇಳೆ ಏನು ಯಾವ ಒಂದು ವಿಚಾರ ಬರುತ್ತೋ ಆ ಒಂದು ಹೇಳಿಕೆ ಆಧಾರದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಒಂದು ಆ ಪೋಕ್ಸೋ ಪ್ರಕರಣದಲ್ಲಿ ಯಾವ ಇದಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಎಲ್ಲಾ ವಿಚಾರವನ್ನು ಮಾತನಾಡೋದಕ್ಕೆ ಇಲ್ಲೊಂದಿಷ್ಟು ಭಕ್ತರು ಕೂಡ ಇದ್ದಾರೆ, ಜೊತೆಗೆ ಸ್ವಾಮೀಜಿ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಿಸ್ತೀನಿ. ಈ ಒಂದು ಮಠದ ಮುತ್ಯಾರಿ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿದೆ. ಬೆಳಿಗ್ಗೆ ಕೂಡ ತಾವೆಲ್ಲ ಮೀಟಿಂಗ್ ಮಾಡಿದ್ರಿ, ಆ ಪೊಲೀಸರು ಕೂಡ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಏನ್ ಹೇಳ್ತೀರಿ ಸರ್? ನಮಸ್ಕಾರ. ಆಕ್ಚುಲಿ ಈ ಫೋಸ್ಕೋ ಅನ್ನೋ ಶಬ್ದನೇ ಈ ಸಮಯದೊಳಗ ಅಸಂವಿಧಾನಿಕವಾಗೈತಿ. ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರವಾಗಿ ಯಾವುದೇ ಇನ್ವೆಸ್ಟಿಗೇಷನ್ ಮಾಡ್ಲಾರ್ದಂಗೆ ಆ ಅಧಿಕಾರಿ ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಸ್ವಾಮೀಜಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಮಾನಹಾನಿ ಆಗ್ತಾ ಇದೆ. ಈ ಎಲ್ಲಾ ಮಾನಹಾನಿ ಆಗಿದ್ದಂತದ್ದು ಪೂರ್ತಿ ಪ್ರಮಾಣದ ಒಂದು ನಾವು ಮಾನ ನಷ್ಟ ಮೊಕದ್ದಮೆಯನ್ನು ಕೂಡ ಅಧಿಕಾರಿ ಮೇಲೆ ದಾಖಲಿಸ್ತೀವಿ. ಮತ್ತು ಆ ಮಹಿಳಾ ಮಕ್ಕಳ ಅಧಿಕಾರಿಗಳು ಏನದಾರಲ್ಲ, ಯಾವುದೇ ರೀತಿಯ ಮಠಕ್ ಬಂದು ಸುತ್ತಮುತ್ತ ಭಕ್ತರದ ಎನ್ಕ್ವೈರಿ ಮಾಡಿ, ಊರೊಳಗಿರುವಂತ ಸಾರ್ವಜನಿಕರದ ಎನ್ಕ್ವೈರಿ ಮಾಡಿ, ಸ್ವಾಮೀಜಿ ಹೆಂಗ ಏನು ಎಂತ ಇದೆಲ್ಲ ಕೇಳಿ ಮುಂದೆ ಪ್ರಕರಣ ದಾಖಿಸಿ FIR ಮಾಡೋದಿರ್ತದ. ಅದನ್ನ ಬಿಟ್ಟು ನಾ FIR ಮಾಡಿನಂತ ಸೋಷಿಯಲ್ ಮೀಡಿಯಾದಾಗ ಹಾಕಿ ಅಲ್ಲಿ ಈ ಸೋಷಿಯಲ್ ಮೀಡಿಯಾದೊಳಗ ಇಷ್ಟ ಪ್ರಮಾಣದೊಳಗ ನಮ್ಮ ಸ್ವಾಮೀಜಿ ಅವ್ರದ ಮಾನ ಹರಾಜ್ ಹಾಕುವಂತ ಪ್ರಯತ್ನ ಮಾಡಿದಾರಲ್ಲ, ಆ ಅಧಿಕಾರಿ ಶೀಘ್ರವಾಗಿ ಅಮಾನತ್ ಮಾಡಬೇಕು. ಇಲ್ಲಾಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಅಹಿಂದ ನಾಯಕರದಿರಿ, ನಿಮ್ಮ ಮೇಲೆ ನಮ್ಗೆ ಬಹಳಷ್ಟು ಗೌರವ ಐತಿ. ಇಡೀ ಕಲ್ಯಾಣ ಕರ್ನಾಟಕದಾಗ ನಮ್ಮ ಶಕ್ತಿ ಏನನ್ನೋದು ನಿಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತೈತಿ. ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡ್ಲಿಲ್ಲ ಅಂದ್ರೆ ಇದರ ಪರಿಣಾಮ ನೆಟ್ಟಗಿರಂಗಿಲ್ಲ ಅಂತ ಎಚ್ಚರಿಕೆ ಕೊಡಬೇಕು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವಿರುದ್ಧ ದಾಖಲಾಗಿರುವಂತಹ ಈ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಈಗ ಮಲ್ಲಿಕಾರ್ಜುನ ಮುತ್ಯ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಂದು ಕಡೆಯಲ್ಲಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಮಠದಲ್ಲಿ ಭಕ್ತರು ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನ ಕೈ ಬಿಡಬೇಕು ಅಥವಾ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಡಿ ಮಾಲ್ರೋಜದ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಈ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿರ್ತಕ್ಕಂಥ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಈ ಒಂದು ಮಠದಲ್ಲಿ ನಿನ್ನೆಯಿಂದಲೂ ಕೂಡ ಇಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ನಿನ್ನೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಟಿಸ್ ಕೊಟ್ಟು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಗೆ ಅವರಿಗೆ ತನಿಖೆಗೆ ಸಹಕಾರವನ್ನು ನೀಡ್ತೀನಿ ಅನ್ನುವಂಥದ್ದನ್ನು ಕೂಡ ನಿನ್ನೆಯೇ ಆ ವಿಡಿಯೋ ಒಂದು ರಿಲೀಸ್ ಮಾಡೋ ಮೂಲಕ ಅವರಿಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನು ಬೆಳಿಗ್ಗೆ ಏನು ಮಠದಲ್ಲಿ ಏನು ಅಪಾರ ಪ್ರಮಾಣದಲ್ಲಿ ಭಕ್ತರು ಕೂಡ ಸೇರಿದ್ರು. ಭಕ್ತರು ಸೇರಿ ಒಂದು ಇಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪದ ಏನು ಸುಳ್ಳು ಆರೋಪ ಇದೆ, ಈ ಒಂದು ಆರೋಪ ಮೇಲೆ ಏನು ಆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಜೊತೆಗೆ ಈ ಒಂದು ಪ್ರಕರಣವನ್ನ
ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಬಳಿಕ ಮತ್ತೊಂದು ಕಡೆ ಏನು ಒಂದು ಈ ಒಂದು ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಹೈಕೋರ್ಟ್ ನ ಮೊರೆ ಕೂಡ ಹೋಗಿದ್ರು. ಮತ್ತೊಂದು ಕಡೆಗೆ ಇವತ್ತೇನು ಬಾಲಕಿ ಪೋಷಕರು ಕೂಡ ಏನು ಇವತ್ತು ಈ ಭೋಗಿ ಪೊಲೀಸರು ಕೂಡ ಇವತ್ತು ಈ ಒಂದು ಪ್ರಕರಣವನ್ನ ಆ ತನಿಖಾಧಿಕಾರಿಗೆ ಕೂಡ ಇವತ್ತು ಕೇಸ್ ಫೈಲ್ ಅನ್ನು ಹಸ್ತಾಂತರವನ್ನು ಮಾಡಿದ್ರು. ಹಸ್ತಾಂತರ ಆದ ಬಳಿಕ ಏನು ತಕ್ಷಣ ಆ ಪೊಲೀಸರು ಕೂಡ ಏನು ಈ ಒಂದು ಸಂತ್ರಸ್ತ ಬಾಲಕಿ ಮತ್ತು ಬಾಲಕಿ ಕುಟುಂಬಸ್ಥರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಪೊಲೀಸರ ಎದುರು ಕೂಡ ಇವತ್ತು ಬಾಲಕಿ ಮತ್ತು ಬಾಲಕಿಯ ಪೋಷಕರು ಕೂಡ ವಿಚಾರಣೆಗೆ ಕೂಡ ಹಾಜರಾಗಿದ್ರು. ಆದ್ರೆ ವಿಚಾರಣೆ ವೇಳೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಆ ಪೊಲೀಸರು ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ಪೊಲೀಸರು ಏನು ಈ ಒಂದು ಮಾಹಿತಿ ವೇಳೆ ಏನು ಯಾವ ಒಂದು ವಿಚಾರ ಬರುತ್ತೋ ಆ ಒಂದು ಹೇಳಿಕೆ ಆಧಾರದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಒಂದು ಪೋಕ್ಸೋ ಪ್ರಕರಣದಲ್ಲಿ ಯಾವ ಇದಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಎಲ್ಲಾ ವಿಚಾರವನ್ನು ಮಾತನಾಡೋದಕ್ಕೆ ಇಲ್ಲೊಂದಿಷ್ಟು ಭಕ್ತರು ಕೂಡ ಇದ್ದಾರೆ, ಜೊತೆಗೆ ಸ್ವಾಮೀಜಿ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಿಸ್ತೀನಿ. ಈ ಒಂದು ಮಟ್ಟದ ಮುತ್ಯಾರಿ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ ಕೂಡ ತಾವೆಲ್ಲ ಮೀಟಿಂಗ್ ಮಾಡಿದ್ರಿ, ಆ ಪೊಲೀಸರು ಕೂಡ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಏನ್ ಹೇಳ್ತೀರಿ ಸರ್? ನಮಸ್ಕಾರ. ಆಕ್ಚುಲಿ ಈ ಫೋಸ್ಕೋ ಅನ್ನೋ ಶಬ್ದನೇ ಈ ಸಮಯದೊಳಗ ಅಸಂವಿಧಾನಿಕವಾಗೈತಿ. ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರವಾಗಿ ಯಾವುದೇ ಇನ್ವೆಸ್ಟಿಗೇಷನ್ ಮಾಡ್ಲಾರ್ದಂಗೆ ಆ ಅಧಿಕಾರಿ ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಸ್ವಾಮೀಜಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಮಾನಹಾನಿ ಆಗ್ತಾ ಇದೆ. ಈ ಎಲ್ಲಾ ಮಾನಹಾನಿ ಆಗಿದ್ದಂತದ್ದು ಪೂರ್ತಿ ಪ್ರಮಾಣದ ಒಂದು ನಾವು ಮಾನ ನಷ್ಟ ಮೊಕದ್ದಮೆಯನ್ನು ಕೂಡ ಅಧಿಕಾರಿ ಮೇಲೆ ದಾಖಲಿಸ್ತೀವಿ. ಮತ್ತು ಆ ಮಹಿಳಾ ಮಕ್ಕಳ ಅಧಿಕಾರಿಗಳು ಏನದಾರಲ್ಲ, ಯಾವುದೇ ರೀತಿಯ ಮಠಕ್ ಬಂದು ಸುತ್ತಮುತ್ತ ಭಕ್ತರದ ಎನ್ಕ್ವೈರಿ ಮಾಡಿ, ಊರೊಳಗಿರುವಂತ ಸಾರ್ವಜನಿಕರದ ಎನ್ಕ್ವೈರಿ ಮಾಡಿ, ಸ್ವಾಮೀಜಿ ಹೆಂಗ ಏನು ಎಂತ ಕೇಳಿ, ಇದೆಲ್ಲ ಕೇಳಿ ಮುಂದೆ ಪ್ರಕರಣ ದಾಖಲಿಸಿ FIR ಮಾಡೋದಿರ್ತದ. ಅದನ್ನ ಬಿಟ್ಟು ನಾ FIR ಮಾಡಿದಂತ ಸೋಷಿಯಲ್ ಮೀಡಿಯಾದಾಗ ಹಾಕಿ ಅಲ್ಲಿ ಈ ಸೋಷಿಯಲ್ ಮೀಡಿಯಾದೊಳಗೆ ಇಷ್ಟ ಪ್ರಮಾಣದೊಳಗ ನಮ್ಮ ಸ್ವಾಮೀಜಿ ಅವ್ರದ ಮಾನ ಹರಾಜ್ ಹಾಕುವಂತ ಪ್ರಯತ್ನ ಮಾಡಿದಾರಲ್ಲ, ಆ ಅಧಿಕಾರಿ ಶೀಘ್ರವಾಗಿ ಅಮಾನತು ಮಾಡಬೇಕು. ಇಲ್ಲಾಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಅಹಿಂದ ನಾಯಕರದಿರಿ, ನಿಮ್ಮ ಮೇಲೆ ನಮ್ಗೆ ಬಹಳಷ್ಟು ಗೌರವ ಐತಿ. ಇಡೀ ಕಲ್ಯಾಣ ಕರ್ನಾಟಕದಾಗ ನಮ್ಮ ಶಕ್ತಿ ಏನನ್ನೋದು ನಿಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತೈತಿ. ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡ್ಲಿಲ್ಲ ಅಂದ್ರೆ ಇದರ ಪರಿಣಾಮ ನೆಟ್ಟಗಿರಂಗಿಲ್ಲ ಅಂತ ಎಚ್ಚರಿಕೆ ಕೊಡಬೇಕು. ವಿರುದ್ಧ ದಾಖಲಾಗಿರುವಂತಹ ಈ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಈಗ ಮಲ್ಲಿಕಾರ್ಜುನ ಮುತ್ಯ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಂದು ಕಡೆಯಲ್ಲಿ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಮಠದಲ್ಲಿ ಭಕ್ತರು ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನ ಕೈ ಬಿಡಬೇಕು ಅಥವಾ ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. 7 ವರ್ಷದ ಅಪ್ರಾಪ್ತ ಬಾಲಕಿ ಜೊತೆಗೆ ಅನುಚಿತ ವರ್ತನೆ ಆರೋಪದಡಿ ಮಾಲ್ರೋಜದ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಈ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿರ್ತಕ್ಕಂಥ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಈ ಒಂದು ಮಠದಲ್ಲಿ ನಿನ್ನೆಯಿಂದಲೂ ಕೂಡ ಇಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ನಿನ್ನೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಟಿಸ್ ಕೊಟ್ಟು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕಡೆಗೆ ಅವರಿಗೆ ತನಿಖೆಗೆ ಸಹಕಾರವನ್ನು ನೀಡ್ತೀನಿ ಅನ್ನುವಂಥದ್ದನ್ನು ಕೂಡ ನಿನ್ನೆಯೇ ಆ ವಿಡಿಯೋ ಒಂದು ರಿಲೀಸ್ ಮಾಡೋ ಮೂಲಕ ಅವರಿಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನು ಬೆಳಿಗ್ಗೆ ಏನು ಮಠದಲ್ಲಿ ಏನು ಅಪಾರ ಪ್ರಮಾಣದಲ್ಲಿ ಭಕ್ತರು ಕೂಡ ಸೇರಿದ್ರು. ಭಕ್ತರು ಸೇರಿ ಒಂದು ಇಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಕೇಳಿ ಬಂದಿರತಕ್ಕಂತ ಆರೋಪದ ಏನು ಸುಳ್ಳು ಆರೋಪ ಇದೆ, ಈ ಒಂದು ಆರೋಪ ಮೇಲೆ ಏನು ಆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಜೊತೆಗೆ ಈ ಒಂದು ಪ್ರಕರಣವನ್ನ ಕೂಡಲೇ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಬಳಿಕ ಮತ್ತೊಂದು ಕಡೆಗೆ ಏನು ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಹೈಕೋರ್ಟ್ ನ ಮೊರೆ ಕೂಡ ಹೋಗಿದ್ರು. ಮತ್ತೊಂದು ಕಡೆಗೆ ಇವತ್ತೇನು ಬಾಲಕಿ ಪೋಷಕರು ಕೂಡ ಏನು ಇವತ್ತು ಈ ಭೋಗಿ ಪೊಲೀಸರು ಕೂಡ ಇವತ್ತು ಈ ಒಂದು ಪ್ರಕರಣವನ್ನ ಆ ತನಿಖಾಧಿಕಾರಿಗೆ ಕೂಡ ಇವತ್ತು ಕೇಸ್ ಫೈಲ್ ಅನ್ನು ಹಸ್ತಾಂತರವನ್ನು ಮಾಡಿದ್ರು. ಹಸ್ತಾಂತರ ಆದ ಬಳಿಕ ಏನು ತಕ್ಷಣ ಆ ಪೊಲೀಸರು ಕೂಡ ಏನು ಈ ಒಂದು ಸಂತ್ರಸ್ತ ಬಾಲಕಿ ಮತ್ತು ಬಾಲಕಿ ಕುಟುಂಬಸ್ಥರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಪೊಲೀಸರ ಎದುರು ಕೂಡ ಇವತ್ತು ಬಾಲಕಿ ಮತ್ತು ಬಾಲಕಿಯ ಪೋಷಕರು ಕೂಡ ವಿಚಾರಣೆಗೆ ಕೂಡ ಹಾಜರಾಗಿದ್ರು. ಆದ್ರೆ ವಿಚಾರಣೆ ವೇಳೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಆ ಪೊಲೀಸರು ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ಪೊಲೀಸರು ಏನು ಈ ಒಂದು ಮಾಹಿತಿ ವೇಳೆ ಏನು ಯಾವ ಒಂದು ವಿಚಾರ ಬರುತ್ತೋ ಆ ಒಂದು ಹೇಳಿಕೆ ಆಧಾರದ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಒಂದು ಪೋಕ್ಸೋ ಪ್ರಕರಣದಲ್ಲಿ ಯಾವ ಇದಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಎಲ್ಲಾ ವಿಚಾರವನ್ನು ಮಾತನಾಡೋದಕ್ಕೆ ಇಲ್ಲೊಂದಿಷ್ಟು ಭಕ್ತರು ಕೂಡ ಇದ್ದಾರೆ, ಜೊತೆಗೆ ಸ್ವಾಮೀಜಿ ಇದ್ದಾರೆ, ಅವ್ರಿಗೂ ಕೂಡ ನಾನು ಮಾತನಾಡಿಸ್ತೀನಿ. ಈ ಒಂದು ಮಠದ ಮುತ್ಯಾರಿ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ ಕೂಡ ತಾವೆಲ್ಲ ಮೀಟಿಂಗ್ ಮಾಡಿದ್ರಿ, ಆ ಪೊಲೀಸರು ಕೂಡ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಏನ್ ಹೇಳ್ತೀರಿ ಸರ್? ನಮಸ್ಕಾರ. ಆಕ್ಚುಲಿ ಈ ಫೋಸ್ಕೋ ಅನ್ನೋ ಶಬ್ದನೇ ಈ ಸಮಯದೊಳಗ ಅಸಂವಿಧಾನಿಕವಾಗೈತಿ. ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರವಾಗಿ ಯಾವುದೇ ಇನ್ವೆಸ್ಟಿಗೇಷನ್ ಮಾಡ್ಲಾರ್ದಂಗೆ
ಆ ಅಧಿಕಾರಿ ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಸ್ವಾಮೀಜಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಮಾನಹಾನಿ ಆಗ್ತಾ ಇದೆ. ಈ ಎಲ್ಲಾ ಮಾನಹಾನಿ ಆಗಿದ್ದಂತದ್ದು ಪೂರ್ತಿ ಪ್ರಮಾಣದ ನಾವು ಮಾನ ನಷ್ಟ ಮೊಕದ್ದಮೆಯನ್ನು ಕೂಡ ಅಧಿಕಾರಿ ಮೇಲೆ ದಾಖಲಿಸ್ತೀವಿ. ಮತ್ತು ಆ ಮಹಿಳಾ ಮಕ್ಕಳ ಅಧಿಕಾರಿಗಳು ಏನದಾರಲ್ಲ, ಯಾವುದೇ ರೀತಿಯ ಮಠಕ್ ಬಂದು ಸುತ್ತಮುತ್ತ ಭಕ್ತರದ ಎನ್ಕ್ವೈರಿ ಮಾಡಿ, ಊರೊಳಗಿರುವಂತ ಸಾರ್ವಜನಿಕರದ ಎನ್ಕ್ವೈರಿ ಮಾಡಿ, ಸ್ವಾಮೀಜಿ ಹೆಂಗ ಏನು ಎಂತ ಇದೆಲ್ಲ ಕೇಳಿ ಮುಂದೆ ಪ್ರಕರಣ ದಾಖಲಿಸಿ FIR ಮಾಡೋದಿರ್ತದ. ಅದನ್ನ ಬಿಟ್ಟು ನಾ FIR ಮಾಡಿನಂತ ಸೋಷಿಯಲ್ ಮೀಡಿಯಾದಾಗ ಹಾಕಿ ಅಲ್ಲಿ ಈ ಸೋಷಿಯಲ್ ಮೀಡಿಯಾದೊಳಗೆ ಇಷ್ಟ ಪ್ರಮಾಣದೊಳಗ ನಮ್ಮ ಸ್ವಾಮೀಜಿ ಅವ್ರದ ಮಾನ ಹರಾಜ್ ಹಾಕುವಂತ ಪ್ರಯತ್ನ ಮಾಡಿದಾರಲ್ಲ, ಆ ಅಧಿಕಾರಿ ಶೀಘ್ರವಾಗಿ ಅಮಾನತು ಮಾಡಬೇಕು. ಇಲ್ಲಾಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಅಹಿಂದ ನಾಯಕರದಿರಿ, ನಿಮ್ಮ ಮೇಲೆ ನಮ್ಗೆ ಬಹಳಷ್ಟು ಗೌರವ ಐತಿ. ಇಡೀ ಕಲ್ಯಾಣ ಕರ್ನಾಟಕದಾಗ ನಮ್ಮ ಶಕ್ತಿ ಏನನ್ನೋದು ನಿಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತೈತಿ. ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡ್ಲಿಲ್ಲ ಅಂದ್ರೆ ಇದ್ರ ಪರಿಣಾಮ ನೆಟ್ಟಗಿರಂಗಿಲ್ಲ ಅಂತ ಎಚ್ಚರಿಕೆ ಕೊಡ್ಬೇಕು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.